ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ದಿನಕ್ಕೊಂದು ಬೇರೆ ಬೇರೆ ರೀತಿಯಾದಂತಹ ಕಿರುಕುಳದ ಸುದ್ದಿ ಜಿಲ್ಲೆಗಳಿಂದ ನಮಗೆ ಬರ್ತಾನೇ ಇದೆ. ಅದರಲ್ಲೂ ಈಗ ಇನ್ನೂ ಒಂದು ಹಂತಕ್ಕೆ ಹೋಗಿದ್ದಾರೆ. ಕೆಲವರು ಟಾರ್ಚರ್ಗೆ ಮನೆ ಬಿಟ್ಟು ಹೋಗ್ತಾ ಇದ್ರೆ ಇಲ್ಲಿ ಇವರೇ ಮನೆ ಖಾಲಿ ಮಾಡಿಸಿ ಜಪ್ತಿ ಮಾಡಿದ್ದಾರೆ. ರಾಜ್ಯದಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಪ್ರಕರಣ ವಿಪರೀತ ತಾರಕಕ್ಕೆ ಹೋಗ್ತಾ ಇದೆ. ಇದಂತೂ ಜಿಲ್ಲೆಯಲ್ಲಿ ದಿನಕ್ಕೊಂದು ಅಮಾನವೀಯ ಘಟನೆಗಳು ಬೆಳಕಿಗೆ ಬರ್ತಾ ಇದೆ. ಸಾಲ ಮರುಪಾವತಿ ಮಾಡದೇ ಇದ್ದದಕ್ಕೆ ಫೈನಾನ್ಸ್ ಕಂಪನಿ ಇಲ್ಲೊಂದು ಟಾರ್ಚರ್ ಕೊಟ್ಟಿದೆ. ಯಾವ ರೀತಿ ಅಂದರೆ ಪಬ್ಲಿಕ್ ಟಿವಿಯಲ್ಲಿ ಫೈನಾನ್ಸ್ನಿಂದ ನೊಂದವರ ಅಳಲನ್ನು ನಿಮಗೆ ನಾವು ತೋರಿಸ್ತೀವಿ. ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ಕಥೆ. ಸಾಲ ಕೊಟ್ಬಿಡೋದು, ಯಾವುದೇ ಶ್ಯೂರಿಟಿ ಇಲ್ಲ, ಯಾವುದೇ ಅಡಮಾನ ಇಲ್ಲ, ಕೈ ತುಂಬ ಸಾಲ ಕೊಟ್ಬಿಡೋದು, ಆಮೇಲೆ ಅದಕ್ಕೆ ಟಾರ್ಚರ್ ಕೊಟ್ಟು ವಾಪಸ್ ಕಟ್ಟಿಸ್ಕೊಳ್ಳೋದು. ಈ ಥರದ ಅನೇಕ ಕೇಸ್ಗಳು ಈಗ ಬೆಳಕಿಗೆ ಬರ್ತಾ ಇದೆ. ಇನ್ನೂ ಒಂದು ಹಂತಕ್ಕೆ ಮುಂದಕ್ಕೆ ಹೋಗಿ ಈಗ ಬೆಳಗಾವಿ, ಕಲಬುರಗಿ, ರಾಯಚೂರು ಮುಂತಾದ ಕಡೆಗಳ ಸುದ್ದಿ ಇದು. ಬೆಳಗಾವಿಯಲ್ಲಿ ಖಾಸಗಿ ಫೈನಾನ್ಸ್ನಿಂದ ಅಮಾನವೀಯ ಕೃತ್ಯ ಬೆಳಕಿಗೆ ಬಂದಿದೆ. ಸಾಲ ಕಟ್ಟದ್ದಕ್ಕೆ ಬಾಣಂತಿ ಸಮೇತ ಕುಟುಂಬವನ್ನು ಹೊರಹಾಕಿದೆ ಫೈನಾನ್ಸ್. ಕುಟುಂಬವನ್ನು ಮನೆಯಿಂದ ಹೊರಹಾಕಿ ಮನೆಯನ್ನೇ ಸೀಸ್ ಮಾಡಿಬಿಟ್ಟಿದ್ದಾರೆ. ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆ ಕಟ್ಟಲು ಫೈನಾನ್ಸ್ನಲ್ಲಿ 5 ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡಿತ್ತಂತೆ ಈ ಕುಟುಂಬ. 3.5 ಲಕ್ಷ ರೂಪಾಯಿ ಸಾಲವನ್ನು ಮರುಪಾವತಿಯನ್ನು ಮಾಡಿತ್ತು ಗಣಪತಿ ಲೋಹಾರ್ ಕುಟುಂಬ. ಈಗ 7 ಲಕ್ಷಕ್ಕೂ ಹೆಚ್ಚು ಹಣ ಕಟ್ಟಬೇಕು ಬಡ್ಡಿ ಸೇರಿ ಅಂಥೇಳಿ ಮನೆಯನ್ನೇ ಸೀಸ್ ಮಾಡಿಬಿಟ್ಟಿದ್ದಾರೆ. ಮನೆಯನ್ನೇ ಮುಟ್ಟುಗೋಲು ಹಾಕ್ಕೊಂಡ್ಬಿಟ್ಟಿದ್ದಾರೆ. ಖಾಸಗಿ ಫೈನಾನ್ಸ್ ಸಿಬ್ಬಂದಿಗಳ ಈ ನಡೆ ಈಗ ಮತ್ತಷ್ಟು ಮಗದಷ್ಟು ಆಕ್ರೋಶಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ. ಜನ ದೂರ್ತಾ ಇರೋದಕ್ಕೂ ಇವ್ರು ಮಾಡ್ತಾ ಇರೋದಕ್ಕೂ ಸರಿ ಹೋಗ್ತಾ ಇದೆ. ಸಾಲ ಏನೋ ಕೊಡ್ತಾರೆ, ಅದಾದ ಮೇಲೆ ನೋಟಿಸ್ ಕೊಡಬೇಕು ಅಥವಾ ಅವರಿಂದ ಹೇಗೆ ಇಸ್ಕೊಬೇಕು ಅನ್ನುವಂತಹ ಮಾನವೀಯತೆಯನ್ನೇ ಮರೆತು ವರ್ತಿಸ್ತಾ ಇರುವಂತಹ ರೀತಿಯೇ ಈಗ ಜನರ ಆಕ್ರೋಶವನ್ನು ಜಾಸ್ತಿ ಮಾಡ್ತಾ ಇರುವಂಥದ್ದು. ಕೆಲವೊಂದು ಮಾನದಂಡಗಳಿದೆ ಸಾಲ ಕೊಡಬೇಕಾದ್ರೆ RBI ಗೈಡ್ಲೈನ್ಸ್ ಅಂತ ಅಂದ್ಬಿಟ್ಟು. ಆದರೆ RBI ಗೈಡ್ಲೈನ್ಸ್ನ ಫಾಲೋ ಮಾಡ್ತಾ ಇರ್ತಕ್ಕಂಥ ಬ್ಯಾಂಕ್ನಿಂದ ನೀವು ತಗೊಂಡ್ರೆ ಆ ರೀತಿ ಆಗಲ್ಲ. ಇದು ಹೆಂಗೆ ಅಂತಂದರೆ ಇದು ಮಾಮೂಲಿ ಈ ಬಡ್ಡಿ ವ್ಯವಹಾರ ಮಾಡ್ತಾರಲ್ಲ, ಬಡ್ಡಿಗೆ ದುಡ್ಡು ಬಿಡೋದು ಅಂತಂದ್ಬಿಟ್ಟು ಆ ಥರ ಕಂಪ್ನಿಯವ್ರು ಯಾವ್ಯಾವ ಜಿಲ್ಲೆಗಳಲ್ಲಿ ಕೆಲವರು ಈ ರೀತಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಮತ್ತು ಇದು ಸಾಲ ತೊಗೊಂಡಿದ್ದಕ್ಕೆ ಸಬ್ಸಿಡಿ ಹಾಕೋದು ಅಂತ ಹೇಳ್ರಿ. ನಂಗೆ 8 ಲಕ್ಷಕ್ಕೆ 1 ಲಕ್ಷಕ್ಕೆ 8,000 ಬಡ್ಡಿ ಅಂತ ಹೇಳ್ರು. ಮತ್ತು 6 ತಿಂಗಳದಾಗ ಸಬ್ಸಿಡಿ ಹಾಕೋದು ಅಂತ ಹೇಳ್ರಿ ಅವ್ರು. 6 ತಿಂಗಳ ಸಬ್ಸಿಡಿ ಅಂತ ಹೇಳ್ಕ್ಯಾರ 10 ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್. ಮತ್ತು ನಾವು ಹೆಬ್ಬಟ್ಟು ಅನ್ಕೋದು ಟೆಕ್ಮಿಟ್ ಕೇಳೋದ್ರೆ ಟೆಕ್ಮಿಟ್ ಕೊಳೋದ್ರೆ ಎಲ್ಲ ಕ್ಲೋಸ್ ಮಾಡ್ತೀನಿ ಅಂದ್ರೆ ತುಂಬ್ತಿದ್ರಿ ಇಲ್ಲ ಅನ್ನೋದ್ರ ಸರ್. ಇಲ್ಲಿಂದ್ರೆ ನಿಮ್ಮ ಮನೆ ಸೀಸ್ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂತ ಹೇಳ್ತಾ ಸಾಲ ತೆಗೆದು ಅಂತ ಹೇಳಿ ಮನೆ ಸೀಸ್ ಮಾಡಿ ಒಂದು ಇದಕ್ಕಾಗಿ 20,000 ರೂಪಾಯಿ ತೊಗೊಂಡಾರ. ಒಂದು ಇದು ಮಾಡಿದಕ್ಕೆ ಇದು ಬರ್ದಿದ್ದಕ್ಕೆ ಬರೀರಿ. ಮತ್ತು ಬರೋದಕ್ಕೆ ನಾವು ಈಗ ಆಲ್ರೆಡಿ ಸಣ್ಣ ಮಕ್ಕಳು ತೊಗೊಂಡು ಇದು ಮಾಡ್ಬೇಕಂದ್ರೆ ಈಗ ಹೊರಗೆ ಹಾಕ್ಯಾರ. ಈಗ ಎಲ್ಲಿ ಒಟ್ಟಿ ಕೂಡ ಏನು ಸರ್, ಬೆಳಿಗ್ಗೆ ಮುಂಜಾನೆ ಬಂದ್ರಿ ಸರ್ 10 ಗಂಟೆಗೆ, ಏನು ನಾಷ್ಟ ಮಾಡಿಲ್ಲ, ಒಂದು ಚಹಾ ಕುಡ್ದಿಲ್ಲ, ಮಲ್ಕೊಂಡಿದ್ದು ಎದ್ದು ಕುಂತಿದ್ದೇವೆ ಅಷ್ಟೇ ಸರ್. ಬಂದವ್ರನ್ನ ಒಂದು 4-5 ಜನ ವಕೀಲ್ ಟೈಪ್ ಕೋರ್ಟ್ ಹಾಕೊಂಡು ಬಂದ್ರು ಸರ್. 4 ಜನ ಪೊಲೀಸರು ಬಂದರು. ಆಮೇಲೆ ಬಾಕಿದವ್ರು ಬ್ಯಾಂಕ್ನವ್ರ ಯಾರ್ಯಾವ ಒಂದು 5-6 ಜನ ಸರ್, ಒಂದು 10 ಜನ ಇರ್ಬೋದು ಸರ್. ಅವರೆಲ್ಲರೂ ಕೂಡಿ ಬಂದವ್ರನ್ನ ನಮ್ಗೆ ಟೈಮಿಂಗ್ ಸಕಟ್ ಕೊಡಾಕಿಲ್ಲ ಸರ್. ಅವ್ರು ನಿಮ್ಮ ಮನೆ ಸೀಸ್ ಆಗೈತಿ ಹಂಗೆ ಹಿಂಗೆ ಅಂತೇಳಿ ಸಾಮಾನೆಲ್ಲ ನೀವು ಸಾಮಾನು ಸಕಟ್ ಹಿಡಿಗೊಡ್ಲಿಲ್ಲ ಸರ್. ಕೂಸನ್ ತಗೊಂಡು ನೀವು ಹೊರಗೆ ನಡ್ರಿ ಅಂತ ಹೇಳಾಕತ್ರಿ ಸರ್. ಏಕ್ದಮ್ ಬಂದವ್ರನ್ನ ಸೀಜ ಮಾಡಿದ್ರಿ ಸರ್. ಅವರು ಏನು ಕೇಳೇ ಇಲ್ಲ ರೀ. ಹೊಟ್ಟಿಗೆ ಮಕ್ಕಳಿಗೆ ಏನಾರ ಮಾಡಿ ಹಾಕ್ತೇವೆ ಅಂದ್ರೂ ಕೇಳಿಲ್ರಿ. ಬಂದವ್ರನ್ನ ಬಾಂಡೆ ಸಾಮಾನು ತೆಗೆದು ಒಗ್ದವ್ರನ್ನ ಚಾವಿ ಹಾಕಿಬಿಟ್ಟಿದ್ರಿ ಸರ್. ಹೊಟ್ಟಿಗೆ ಏನಾರ ಮಾಡಿ ಹಾಕ್ತೇವ್ರಿ ಬಾನಂತಾನೆ ಅದಾಳ ಅಂತಂದ್ರು ಕೇಳಿಲ್ರಿ. ಹೊಲಸು ಬೈತಾರ್ರಿ. ಹೊಟ್ಟಿಗೆ ಏನು ತಿಂತೇರಿ, ಶಗನ ತಿಂತೇರಿ, ಅದನ್ನು ತಿಂತೇರಿ, ಇದನ್ನು ತಿಂತೇರಿ ಅಂತೇಳಿ ಮೈ ಮ್ಯಾಗ ಎರ್ಕೊಂಡು ಬರ್ತಾರೆ ಹೆಂಗಸರಿಗೆ ಎಲ್ಲ ರೀ. ನಾವು ಒಬ್ಬರೇ ಇರ್ತೇವ್ರಿ ಮನ್ಯಾಗ ರೀ. ಅಂಥ ಟೈಮ್ದಾಗ ಬರ್ತಾರೆ ಡೆಲಿವರಿ ಆಗಿ ಈಗ ಒಂದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅವರಿಂದ ಹೆಚ್ಚಿನ ಡೀಟೇಲ್ಸನ್ನು ಪಡಿತಾ ಹೋಗೋಣ. ಚೇತನ್, ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈಗ ಬೆಳಗಾವಿಯಲ್ಲಿ ಬಾಣಂತಿಯನ್ನೇ ಹೊರಹಾಕಿ ಮನೆಯನ್ನು ಸೀಸ್ ಮಾಡಿರುವಂತಹ ಅಮಾನವೀಯ ಘಟನೆ ನಡೆದಿದೆ. ಈ ಬಗ್ಗೆ ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರಾ ಅಥವಾ ಆ ಸಿಬ್ಬಂದಿಗಳಿಗೆ ತಿಳಿ ಹೇಳುವಂತಹ ಕೆಲಸ ಏನಾದರೂ ಆಗಿದೆ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಚೇತನ್ ಸದ್ಯಕ್ಕೆ?
ಎಸ್ ಮೇಡಮ್, ಖಂಡಿತವಾಗಿಯೂ ಕೂಡ ಬೆಳಗಾವಿ ಅದರಲ್ಲೂ ಕೂಡ ಸುವರ್ಣಸೌಧದಿಂದ ಕೇವಲ 3 ರಿಂದ 4 ಕಿಲೋಮೀಟರ್ ಅಂತರದಲ್ಲಿರತಕ್ಕಂಥ ಬೆಳಗಾವಿ ತಾಲೂಕಿನ ತಾರಿಹಾಳ್ ಗ್ರಾಮದಲ್ಲಿ ಈ ಅಮಾನವೀಯ ಏನು ಕೃತ್ಯ ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ ಏನು ಗಣಪತಿ ಲೋಹಾರ್ ಎಂಬ ಕುಟುಂಬ 5 ಲಕ್ಷ ಸಾಲವನ್ನು ಪಡೆದಿರುತ್ತೆ, ಮನೆ ನಿರ್ಮಾಣಕ್ಕೆ 5 ಲಕ್ಷ ಸಾಲವನ್ನು ಪಡೆದಿರುತ್ತೆ. ಆದರೆ 3.5 ಲಕ್ಷ ಹಣವನ್ನು ಪಾವತಿ ಮಾಡಿರುತ್ತೆ, ಇನ್ನು 1,50,000 ಹಣವನ್ನು ತುಂಬಬೇಕಾಗಿರುತ್ತೆ. ಆದರೆ ಕೆಲವು ಅನಾರೋಗ್ಯ ಹಾಗೂ ಏನು ತನ್ನ ಮಗಳ ಬಾಣಂತಿ ಹೆರಿಗೆಯ ಕಾರಣ ಹಣವನ್ನು ತುಂಬಲಾಗಿರುವುದಿಲ್ಲ. ಹೀಗಾಗಿ ನಿನ್ನೆ ಏಕಾಏಕಿ ಆಗಮಿಸಿದಂಥ ಏನು ಫೈನಾನ್ಸ್ ಸಿಬ್ಬಂದಿ ಅಮಾನವೀಯ ಕೃತ್ಯವನ್ನು ಮೆರೆದಿರುವಂಥದ್ದು. ಮನೆಯಲ್ಲಿ 1 ತಿಂಗಳು ಮಗು ಜೊತೆಗೆ ಬಾಣಂತಿ ಹಾಗೂ ಕುಟುಂಬವನ್ನು ಸಂಪೂರ್ಣವಾಗಿ ಹೊರ ಹಾಕಿರುವಂಥದ್ದು. ಅದರಲ್ಲೂ ಕೂಡ ಕೋರ್ಟ್ ಆದೇಶ ನಂತರ ವಕೀಲರನ್ನ ಪೊಲೀಸರನ್ನ ಕರೆದುಕೊಂಡು ಬಂದು ಈ ಅಮಾನವೀಯ ಕೃತ್ಯವನ್ನು ಮಾಡಿರುವಂಥದ್ದು. ನಾನು ಹಣ ತುಂಬ್ತೀನಿ, ಸ್ವಲ್ಪ ಅನಾರೋಗ್ಯ ಇದೆ, ಕೆಲ ದಿನಗಳ ಕಾಲ ಸಮಯ ಕೊಡಿ ಅಂತ ಮನವಿ ಮಾಡಿದರೂ ಕೂಡ ಏನು ಈ ಫೈನಾನ್ಸ್ ಕಂಪ್ನಿ ಕೇಳದೆ ಈಗ ಹೊರ ಹಾಕಿರುವಂಥದ್ದು. ಅದರಲ್ಲೂ ಕೂಡ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಸುವರ್ಣಸೌಧದಲ್ಲಿ ಒಂದು KDP ಸಭೆ ಕೂಡ ಆಯೋಜನೆ ಮಾಡಲಾಗಿದೆ. KDP ಸಭೆಯಲ್ಲೂ ಕೂಡ ಈ ವಿಷಯ ಚರ್ಚೆ ಆಗೋ ಸಾಧ್ಯತೆ ಇದೆ. ಸಚಿವರಾಗಿರ್ಬೋದು ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಈ ಬಗ್ಗೆ ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈಗಾಗಲೇ ಈ ಕುಟುಂಬ ನಮಗೆ ಸಹಾಯ ಮಾಡಿ ಅನ್ನೋ ಮನವಿಯನ್ನ ಜಿಲ್ಲಾಡಳಿತಕ್ಕೆ ಮಾಡಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈ ಪ್ರಕರಣದಲ್ಲಿ ಏನು ಗೊತ್ತಾ, ಕೋರ್ಟ್ ಆರ್ಡರ್ ಮಾಡಿದೆ, ಮನೆ ಸೀಸ್ ಮಾಡೋದಕ್ಕೆ ಕೋರ್ಟಿಂದ ಆರ್ಡರ್ ತಂದಿದ್ದಾರೆ ಅವರು. ಅಂದರೆ ಯಾರಿಗೆ ಕೋರ್ಟ್ಗೆ ಹೋಗುವಂತಹ ಧೈರ್ಯ ಇರುತ್ತೆ ಅಂತಂದರೆ ಅವರು ಲೀಗಲ್ಲಿ ಸರಿ ಇರಬೇಕು, ಮೈಕ್ರೋ ಫೈನಾನ್ಸ್ ಕಂಪನಿ ಅವರು. ಆಗ ಕೋರ್ಟ್ ನಿಮಗೆ ಆದೇಶವನ್ನು ಕೊಡುತ್ತೆ.